Hello, Namaskar. ನಾನು ಮಹೇಶ್ ಫ್ರಮ್ ಮಿಸ್ಟರ್ ಚವಾಣ್ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ಫಸ್ಟ್ ಎಪಿಸೋಡ್ ಆಫ್ ಅವರ್ ಟೆಕ್ ನ್ಯೂಸ್ ಸಿರೀಸ್. ಮೊದಲನೆಯ ಟೆಕ್ ನ್ಯೂಸ್, ಟಾಟಾ ಮತ್ತು ಇಂಟೆಲ್ ಅವರು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸೈನ್ ಮಾಡಿದ್ದಾರೆ ಫಾರ್ ಸೆಮಿಕಂಡಕ್ಟರ್ ಅಂಡ್ ಕಂಪ್ಯೂಟರ್ ಇಕೋಸಿಸ್ಟಮ್ ಸಲುವಾಗಿ. ಇಟ್ ಮೀನ್ಸ್ ಈಗ ನಮ್ಮ ಇಂಡಿಯಾ ಒಳಗೆ ಸೆಮಿಕಂಡಕ್ಟರ್ ಬಿಲ್ಡ್ ಆಗುತ್ತದೆ, ಮೀನ್ಸ್ ಇಂಡಿಯಾದಲ್ಲಿ ಅದೇ ಮ್ಯಾನುಫ್ಯಾಕ್ಚರ್ ಆಗುತ್ತದೆ. ಇದರಿಂದ ನಮ್ಮ ಇಂಡಿಯಾಗೆ ತುಂಬಾನೇ ಹೆಲ್ಪ್ ಆಗುತ್ತದೆ. ಇದರಿಂದ ನಮ್ಮ GDP ಕೂಡ ತುಂಬಾನೇ ಬೂಸ್ಟ್ ಮಾಡುತ್ತದೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ರೆಡಿ ಆಗುತ್ತದೆ, ಅದರಲ್ಲಿ ಸೆಮಿ ಕಂಡಕ್ಟರ್ಗಳು ಮ್ಯಾನುಫ್ಯಾಕ್ಚರ್ ಆಗುತ್ತದೆ. ನಂತರ ಇಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಹೆಚ್ಚಾಗುತ್ತದೆ. ಇದರಿಂದ ಜನರಿಗೆ ತುಂಬಾ ಜಾಬ್ ಸಿಗುತ್ತದೆ ಮತ್ತು ಲೋಕಲ್ ಡಿಸ್ಟ್ರಿಬ್ಯೂಷನ್ ಕೂಡ ಹೆಚ್ಚಾಗುತ್ತದೆ. ಸೊ ಇದರಿಂದ ನಮ್ಮ ಇಂಡಿಯಾಗೆ ತುಂಬಾನೇ ಹೆಲ್ಪ್ ಆಗಲಿದೆ. ಸೊ ಇದು ಒಂದು ಗುಡ್ ಥಿಂಗು. ಎರಡನೇ ಟೆಕ್ ನ್ಯೂಸ್, ಗೂಗಲ್ ಮತ್ತು ಆಂಡ್ರಾಯ್ಡ್ ನ ಡೇಟಾ ಟ್ರಾನ್ಸ್ಫರ್ ರಿಲೇಟೆಡ್. ಸೊ ನಿಮಗೆ ಗೊತ್ತಿದೆ, ಆಂಡ್ರಾಯ್ಡ್ ಇಂದ ಆಪಲ್ಗೆ, ಆಪಲ್ ಇಂದ ಆಂಡ್ರಾಯ್ಡ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಇದು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಇದೆ. ಈಗ ಗೂಗಲ್ ಮತ್ತು ಆಪಲ್ ಅವರು ಇದನ್ನು ಸಾರ್ಟ್ ಔಟ್ ಮಾಡಿದ್ದಾರೆ. ಅವರು ಒಂದು ಡೀಲ್ ಅನ್ನ ಸೈನ್ ಮಾಡಿದ್ದಾರೆ. ಇದರಿಂದ ನಮಗೆ ಈಗ ಆಪಲ್ ಇಂದ ಆಂಡ್ರಾಯ್ಡ್ಗೆ ಡೇಟಾ ಟ್ರಾನ್ಸ್ಫರ್ ಮಾಡಲು ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಸೊ ಇದು ಒಂದು ಆಪ್ ಥ್ರೂ ಅಥವಾ ಒಂದು ಯಾವುದೇ ವೆಬ್ಸೈಟ್ ಥ್ರೂ ಇದು ಈಗ ಪಾಸಿಬಲ್ ಆಗಲಿದೆ. ನೀವೀಗ ನೆಕ್ಸ್ಟ್ ನಿಮ್ಮ ಆಂಡ್ರಾಯ್ಡ್ ಇಂದ ಆಪಲ್ಗೆ ತುಂಬಾ ಈಸಿಲಿ ಡೇಟಾವನ್ನು ಟ್ರಾನ್ಸ್ಫರ್ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ನಿಮಗೆ ಆಗುವುದಿಲ್ಲ. ಸೊ ಇದು ಕೂಡ ಒಂದು ಗುಡ್ ಥಿಂಗ್. ಸೊ ನೆಕ್ಸ್ಟ್ ಮೂರನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವು 2-3 ದಿನ ಹಿಂದೆ ನೋಡಿರಬಹುದು, ಇಂಟರ್ನೆಟ್ ಮೇಲೆ ಸ್ಟಾರ್ಲಿಂಕ್ ಬಗ್ಗೆ ಸ್ವಲ್ಪ ಲೀಕ್ಸ್ಗಳು ನ್ಯೂಸ್ಗಳು ಬಂದಿತ್ತು. ಮೀನ್ಸ್ 30,000ದಲ್ಲಿ 35,000ದಲ್ಲಿ ಇದು ಸೆಟಪ್ ಆಗಲಿದೆ ಅಂತ. ಸೊ ಯಾರೇ ಗೊತ್ತಿಲ್ಲ, ನಾನು ಅವರಿಗೆ ಸ್ವಲ್ಪ ತಿಳಿಸಿಕೊಡುತ್ತೇನೆ. ಸ್ಟಾರ್ಲಿಂಕ್ ಸ್ಪೇಸ್ ಅವರ ಒಂದು ಪ್ರಾಡಕ್ಟ್ ಇದೆ. ಸ್ಟಾರ್ಲಿಂಕ್ ಒಂದು ವೈಫೈ ತರ. ಸೊ ಈಗ ನಮ್ಮ ಹತ್ರ ಇರ್ತದೆ ಎಲ್ಲ ಏರ್ಟೆಲ್ ಜಿಯೋದ ವೈಫೈ, ಅದೇ ತರ ಒಂದು ಸ್ಟಾರ್ಲಿಂಕ್ ಅಂತ ಒಂದು ವೈಫೈ ಇದೆ. ಸೊ ತುಂಬಾನೇ ಇದರ ಹೈ ಸ್ಪೀಡ್ ಇದೆ, ನೆಟ್ವರ್ಕ್ ಸ್ಪೀಡು. ಸೊ ಈಗ ಇದು ಇಂಡಿಯಾದಲ್ಲಿ ಬಂದಿಲ್ಲ ಇನ್ನೂವರೆಗೂ, ಆದ್ರೆ ನ್ಯೂಸ್ ಅಲ್ಲಿ ಬಂದಿದ್ದು ಇದು ಇಂಡಿಯಾದಲ್ಲಿ ಈಗ ಬಂದಿದೆ. ಇದರ ಪ್ರೈಸಿಂಗು 30,000 ಇದೆ, 34,000, 35,000 ಈ ತರ ಇದೆ. ಆದ್ರೆ ಇದು ಫೇಕ್ ಇದೆ. ಸೊ ಇಂಡಿಯಾದಲ್ಲಿ ಇನ್ನು ಲಾಂಚ್ ಆಗಿಲ್ಲ. ಲಾಂಚ್ ಆದಾಗ ನೀವು ಇದನ್ನು ಸೆಟಪ್ ಮಾಡಬಹುದು ನಿಮ್ಮ ಮನೆಯಲ್ಲಿ. ತುಂಬಾನೇ ಹೈ ಸ್ಪೀಡ್ ಇದರ ನೆಟ್ವರ್ಕ್ ಇದೆ. ಸೊ ಬೇಸಿಕಲಿ ಇದು ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ನಾವು ಹೇಳಬಹುದು. ಇಂಡಿಯಾದಲ್ಲಿ ನಾವು ಯಾವುದೇ ವೈಫೈ ಅನ್ನು ಸೆಟ್ ಮಾಡಿದರೆ ಅದರ ಪ್ರೈಸಿಂಗು 3,000-4,000 ಅಷ್ಟೇ ಇರ್ತದೆ. ಆದ್ರೆ ಇದರ ಸ್ಟಾರ್ಟಿಂಗ್ ಪ್ರೈಸ್ 30,000, 35,000 ಇಷ್ಟು ಇದೆ. ನಾಲ್ಕನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಪ್ಕಮಿಂಗ್ ಫೋನ್ ಬಗ್ಗೆ. ಫ್ರೆಂಡ್ಸ್, ನಿಮ್ಮ ಬಜೆಟ್ ಏನಾದರೂ 10,000 ಒಳಗೆ ಇದ್ದರೆ ನೀವು ಈ ಫೋನ್ ಅನ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡಬೇಕು. ಯಾವ ಫೋನ್ ಅಂದರೆ ಪೋಕೋ C85 5G. ಸೊ ಇಂಡಿಯಾದಲ್ಲಿ ಇದು ಈಗ ಲಾಂಚ್ ಆಗಿದೆ. ನೀವು ಇದನ್ನ ಪರ್ಚೇಸ್ ಮಾಡಬಹುದು. ತುಂಬಾ ಡಿಸೆಂಟ್ ಫೋನ್ ಇದೆ. ಇದರಲ್ಲಿ ನಿಮಗೆ 12GB ರ್ಯಾಮ್ ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ನೋಡೋದಕ್ಕೆ ಸಿಗುತ್ತದೆ ಮತ್ತು 50 ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮೆರಾ ನೋಡೋದಕ್ಕೆ ಸಿಗುತ್ತದೆ ಮತ್ತು ಆಕ್ಟಾಕೋರ್ 6300 ಆಕ್ಟಾಕೋರ್ ಪ್ರೊಸೆಸರ್ ನಿಮಗೆ ನೋಡೋದಕ್ಕೆ ಸಿಗುತ್ತದೆ. ತುಂಬಾ ಡಿಸೆಂಟ್ ಫೋನ್ ಇದೆ. ನಿಮ್ಮ ಬಜೆಟ್ ಏನಾದರೂ 10,000 ಒಳಗೆ ಇದ್ದರೆ ನೀವು ಈ 5G ಫೋನ್ ಅನ್ನ ಪರ್ಚೇಸ್ ಮಾಡಬಹುದು. ಐದನೇ ಟೆಕ್ ನ್ಯೂಸ್, ಡಿಸೆಂಬರ್ 17ಗೆ OnePlus Pad Go 2 ಲಾಂಚ್ ಆಗಲಿದೆ. ಹೌದು, OnePlus ನ Go 2 ಪ್ಯಾಡ್ ಲಾಂಚ್ ಆಗಲಿದೆ. ತುಂಬಾ ಡಿಸೆಂಟ್ ಪ್ಯಾಡ್ ಇದೆ. ಸೊ ಇದರ ಫೀಚರ್ ಬಗ್ಗೆ ನಾವು ಮಾತನಾಡಿದರೆ, ಇದರಲ್ಲಿ ನಮಗೆ 12.1 ಇಂಚು ಫುಲ್ HD LCD ನಮಗೆ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತದೆ ವಿತ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇಂದ. 9 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದರ ಇದೆ ಮತ್ತು ಡೋಲ್ಬಿ ಸ್ಪೀಕರ್ ನಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತದೆ. ಮತ್ತು ಇದರ ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ, ಇದರಲ್ಲಿ ನಮಗೆ MediaTek Dimensity 7300 ಅಲ್ಟ್ರಾ ಆಕ್ಟಾಕೋರ್ ಪ್ರೊಸೆಸರ್ ನೋಡುವುದಕ್ಕೆ ಸಿಗುತ್ತದೆ ಮತ್ತು ಇದರಲ್ಲಿ ನಮಗೆ 8GB ರ್ಯಾಮ್ ಮತ್ತು 128GB. ಮತ್ತು ಇದರ ಬ್ಯಾಟರಿ ಪಿಕಪ್ ಬಗ್ಗೆ ಮಾತನಾಡಿದರೆ, ಇದರಲ್ಲಿ ನಮಗೆ 10,050 mAh ಬ್ಯಾಟರಿ ನೋಡುವುದಕ್ಕೆ ಸಿಗುತ್ತದೆ ವಿತ್ 33 ವ್ಯಾಟ್ ಚಾರ್ಜಿಂಗ್ ಸ್ಪೀಡ್ ಇಂದ. ಸೊ ಇದರ ಪ್ರೈಸ್ ಇನ್ನುವರೆಗೂ ರಿವೀಲ್ ಆಗಿಲ್ಲ. 17 ಡಿಸೆಂಬರ್ಗೆ ಇದು ಲಾಂಚ್ ಆಗಲಿದೆ. ಆ ಟೈಮ್ಗೆ ನಮಗೆ ಈ ಫೋನು ಈ ಪ್ಯಾಡ್ ನಮಗೆ ಮೇ ಬಿ 40,000 ಇಂದ 45,000 ರೇಂಜ್ ಒಳಗೆ ಸಿಗಬಹುದು ನೋಡುವುದಕ್ಕೆ. ಸೊ ನಿಮ್ಮ ಪ್ಲಾನ್ ಏನಾದರೂ ಒಂದು ಪ್ಯಾಡ್ ಬೈ ಮಾಡಬೇಕಿದ್ರೆ ನೀವು ಇದನ್ನು ಆಪ್ಷನ್ ಅಲ್ಲಿ ಇಡಬಹುದು. ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆರನೇ ಟೆಕ್ ನ್ಯೂಸ್ ಹೇಳೋಕ್ಕಿಂತ ಮುಂಚೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮತ್ತು ಇಷ್ಟವಾಗಿಲ್ಲ ಅಂದ್ರೆ ಈ ವಿಡಿಯೋವನ್ನು ಡಿಸ್ಲೈಕ್ ಮಾಡಿ. ನಿಮಗೆ ಯಾವುದೇ ಫೋರ್ಸ್ ಇಲ್ಲ. ನಿಮಗೆ ಈ ಕಾಂಟೆಂಟ್ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಸೊ ಆರನೇ ಟೆಕ್ ನ್ಯೂಸ್, ರೆಡ್ಮಿ ನೋಟ್ 15 5G. ಹೌದು, ಇದು ನಮ್ಮ ಇಂಡಿಯಾದಲ್ಲಿ ಜನವರಿ 7ಗೆ ಇದು ಲಾಂಚ್ ಆಗಲಿದೆ. ಸೊ ಈ ಫೋನ್ ನಾವು ಬೇಸಿಕ್ ಫೀಚರ್ಸ್ ಬಗ್ಗೆ ಮಾತನಾಡಿದರೆ, ಈ ಫೋನ್ ಒಳಗೆ ನಿಮಗೆ 6.9 ಇಂಚು ಫುಲ್ HD ಪ್ಲಸ್ LCD ಸ್ಕ್ರೀನ್ ನೋಡುವುದಕ್ಕೆ ಸಿಗುತ್ತದೆ ವಿತ್ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇಂದ. ಮತ್ತು ಇದರ ಪ್ರೊಸೆಸರ್ ಬಗ್ಗೆ ಮಾತನಾಡಿದರೆ, ಇದರಲ್ಲಿ ನಮಗೆ Qualcomm Snapdragon 6 Gen 3 ಪ್ರೊಸೆಸರ್ ನೋಡುವುದಕ್ಕೆ ಸಿಗುತ್ತದೆ. ಸೊ ಇದು ಒಂದು ಎಕ್ಸ್ಟ್ರೀಮ್ ಪ್ರೊಸೆಸರ್. ಇದರಲ್ಲಿ ನೀವು ಗೇಮಿಂಗ್ ಆಡಿ ಏನ್ ಬಿ ಮಾಡಿ ನಿಮಗೆ ಈ ಫೋನು ಲ್ಯಾಗ್ ಆಗುವುದಿಲ್ಲ. ತುಂಬಾನೇ ಸ್ಮೂತ್ ಇದು ಫೋನ್ ನಡೆಯುತ್ತದೆ. ಸೊ ನಿಮ್ಮ ಫೋನ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚಲೋ ಆಗಲಿದೆ ಈ ಫೋನ್ ನೀವು ಪರ್ಚೇಸ್ ಮಾಡಿದರೆ. ಮತ್ತು ಈ ಫೋನಿನ ಸ್ಟೋರೇಜ್ ಬಗ್ಗೆ ಮಾತನಾಡಿದರೆ, ಇದರಲ್ಲಿ ನಿಮಗೆ 6GB ರ್ಯಾಮ್ ಮತ್ತು 8GB ರ್ಯಾಮ್ ಆಪ್ಷನ್ ಇದೆ ಮತ್ತು
ಇದರಲ್ಲಿ ನಿಮಗೆ 256 GB ಇಂಟರ್ನಲ್ ಸ್ಟೋರೇಜ್ ನೋಡುವುದಕ್ಕೆ ಸಿಗುತ್ತದೆ. ಮತ್ತು ಬ್ಯಾಟರಿ ಬಗ್ಗೆ ಮಾತನಾಡಿದರೆ ಈ ಫೋನ್ ನಿಮಗೆ 7000 mAh ಅಲ್ಲಿ ನೋಡೋದಕ್ಕೆ ಸಿಗುತ್ತದೆ ವಿತ್ 33 ವ್ಯಾಟ್ ಫಾಸ್ಟ್ ಚಾರ್ಜರ್ ಸಪೋರ್ಟು. ಮತ್ತು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಿದರೆ ಇದರ ಮೇನ್ ಕ್ಯಾಮರಾ 15 ಮೆಗಾಪಿಕ್ಸೆಲ್ ಇದೆ ಮತ್ತು ಇದರ ಫ್ರಂಟಿನ ಕ್ಯಾಮರಾ 8 ಮೆಗಾಪಿಕ್ಸೆಲ್ ಹೊಂದಿದೆ. ಮತ್ತು ಇದರಲ್ಲಿ ನಿಮಗೆ Android 15 ವಿತ್ HyperOS 2.0 ಇಂಟರ್ಫೇಸ್ ನಿಂದ ಸಿಗುತ್ತದೆ. ಮತ್ತು ಇದರ ಪ್ರೈಸಿಂಗ್ ಬಗ್ಗೆ ಮಾತನಾಡಿದರೆ ಈ ಫೋನ್ ನಮಗೆ 15,000 ರಿಂದ 16,000 ಒಳಗೆ ನೋಡೋದಕ್ಕೆ ಸಿಗಬಹುದು. ನಿಮ್ಮ ಬಜೆಟ್ ಏನಾದರೂ ಇದರಲ್ಲಿದ್ದರೆ ಈ ಫೋನ್ ಅನ್ನು ನೀವು ಕೂಡ ನಿಮ್ಮ ಆಪ್ಷನ್ ಅಲ್ಲಿ ಆಡ್ ಮಾಡಬಹುದು. ಸೊ 7ನೇ ಟೆಕ್ ನ್ಯೂಸ್ ಆಪಲ್ 18 ಸೀರೀಸ್ ಬಗ್ಗೆ. ಹೌದು, 17 ಈಗ ಲಾಂಚ್ ಆಗಿದೆ, ಈಗ 18 ಲೀಕ್ಸ್ ಗಳು ಈಗ ಬರ್ತಾ ಇದೆ. ಸೊ ಈಗ ಆಪಲ್ 18 ಸೀರೀಸ್ ಅಲ್ಲಿ ನಮಗೆ ಫೇಸ್ ಐಡಿ ಸ್ಕ್ರೀನ್ ಒಳಗೆ ನೋಡೋದಕ್ಕೆ ಸಿಗುತ್ತದೆ ಅಂತ. ಹೌದು, ಈಗ ಆಪಲ್ 17 ವರೆಗೂ ನಮಗೆ ಡೈನಾಮಿಕ್ ಐಲ್ಯಾಂಡ್ ಇರುವ ಕ್ಯಾಮ್ರಲ್ಲಿ ನಮಗೆ ಸೆನ್ಸರ್ ಸಿಗುತ್ತಿತ್ತು. ಅದರಿಂದ ನಾವು ಅದು ನಮ್ಮ ಫೇಸ್ ಅನ್ನು ಕ್ಯಾಪ್ಚರ್ ಮಾಡಿ ಫೇಸ್ ಅನ್ನ ಅನ್ಲಾಕ್ ಮಾಡ್ತಿತ್ತು. ಅದು ಈಗ ಕ್ಯಾಮ್ರಾದಲ್ಲಿ ಇತ್ತು. ಆದ್ರೆ ಆಪಲ್ ನ 18 ಸೀರೀಸ್ ಒಳಗೆ ಅದು ಸ್ಕ್ರೀನ್ ಒಳಗೆ ಇರಲಿದೆ. ಮೇ ಬಿ ನಿಮಗೆ ನೆಕ್ಸ್ಟ್ ಟೈಮ್ ಕ್ಯಾಮ್ರಾ ನೋಡೋದಕ್ಕೆ ಸಿಗೋದಿಲ್ಲ ಡೈನಾಮಿಕ್ ಐಲ್ಯಾಂಡ್ ತರ. ಅದು ಡೋಂಟ್ ನೋ ಅವರು ಹೇಗೆ ಮಾಡ್ತಾರೆ. ಈಗ ಇದರ ಲೀಕ್ಸ್ಗಳು ಈಗ ಬಂದಿದೆ. ಸೊ ವೇಟ್ ಮಾಡೋಣ, ನೋಡೋಣ ಆಪಲ್ 18 ಸೀರೀಸ್ ಒಳಗೆ ಇವರು ಹೇಗೆ ಅದನ್ನು ಮಾಡ್ತಾರೆ. ಸೊ ವೇಟ್ ಫಾರ್ ಇಟ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು. ಐ ನೋ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ನಾನು ಅದನ್ನು ಇಂಪ್ರೂವ್ ಮಾಡುತ್ತೇನೆ. ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ.